ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನೀವು ಬೆಚ್ಚಿ ಬೀಳೋ ಘನಘೋರ ಸುದ್ದಿ. ಇಂಥವರು ಇರ್ತಾರ ಅನ್ನಿಸುವಂತಹ ಸುದ್ದಿ ಇದು. ಮಗಳು ಕಪ್ಪಗಿದ್ದಾಳೆ ಅಂತ ಆ ತಾಯಿ ಏನ್ ಮಾಡಿದ್ರು ಗೊತ್ತಾ? ಪ್ರಿಯಕರನ ಜೊತೆ ಸೇರಿ ಮಗಳನ್ನೇ ಕೊಂದು ಬಿಟ್ಟಿದ್ದಾಳೆ ಪಾಪಿ ತಾಯಿ. 5 ವರ್ಷದ ವೆನಿಲಾ ನೋಡಲು ಕಪ್ಪಗಿದ್ದಾಳೆ ಅಂತ ತಾಯಿನೇ ಹತ್ಯೆ ಮಾಡಿಬಿಟ್ಟಿದ್ದಾಳೆ. ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲ್ಲಾದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗು ಮೃತಪಟ್ಟು 3 ತಿಂಗಳ ಬಳಿಕ ಕೊಲೆ ಕೇಸ್ ದಾಖಲಾಗಿದೆ. ಪತ್ನಿ ಪ್ರಿಯಾಂಕಾ ಮತ್ತು ಪ್ರಿಯಕರ ಮೋಹನ್ ವಿರುದ್ಧ ಪತಿ ದೂರನ್ನ ಕೊಟ್ಟಿದ್ದಾರೆ. ಪತಿ ಪ್ರವೀಣ್ ದೂರಿನ ಮೇರೆಗೆ ಕಾಡುಗೋಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ನೋಡಿ, ಎಂತೆಂಥವ್ರು ಇರ್ತಾರೆ ಈ ಜಗತ್ತಲ್ಲಿ. ಯಾರು ಬೇಕಾದರೂ ಮೋಸ ಮಾಡ್ಬೋದು. ಹೆತ್ತ ತಾಯಿ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳಿಗೆ ಅಂತಾರೆ. ಇಲ್ಲಿ ನೋಡಿದ್ರೆ ಹೆತ್ತ ಮಗು ಕಪ್ಪುಗಾಗಿದೆ ಮಗಳು ಅಂತ ಅನ್ನೋ ಕಾರಣ ಇಟ್ಕೊಂಡು ಆಕೆಯನ್ನ ಕೊಂದುಬಿಟ್ಟಿದ್ದಾಳೆ ತಾಯಿ. ಮಾರ್ಚ್ 24ನೇ ತಾರೀಕು 5 ವರ್ಷದ ಮಗು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತೆ. ಏನಾಯ್ತು ಅಂತ ಕೇಳಿದಾಗ ಒಮ್ಮೆ ಮಗುವಿಗೆ ಬಿರಿಯಾನಿ ಕೊಟ್ಟಿದ್ದೆ, ಮತ್ತೊಮ್ಮೆ ಮಗಳಿಗೆ ಐಸ್ ಕ್ರೀಮ್ ಕೊಟ್ಟು AC ಹಾಕಿ ಕಾರಿನಲ್ಲಿ ಮಲಗಿಸಿದ್ದೆ. ಮನೆಗೆ ಹೋದ ನಂತರ ಬೆಳಗ್ಗೆ ನೋಡಿದಾಗ ಮಗು ಸತ್ತಿದೆ ಅಂತ ಪತ್ನಿ ಹೇಳಿದ್ಲು. ಮರಣೋತ್ತರ ಪರೀಕ್ಷೆ ವರದಿಯನ್ನ ಸಂಬಂಧಿ ವೈದ್ಯರಿಗೆ ತಂದೆ ಕಳಿಸಿದ್ದ. ಏನೋ ತಪ್ಪು ನಡೆದಿದೆ ಅಂತ ವೈದ್ಯೆ ಹೇಳಿದ್ರು. ವಿದೇಶದಲ್ಲಿದ್ದಂತೆ ಅವರು. ಹೀಗಾಗಿ ಮಗಳಿಗೆ ಹೊಡೆದು ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅಂತ ತಂದೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ಪ್ರಿಯಾಂಕಾ ಗೆಳೆಯ ಮೋಹನ್ ಅರೆಸ್ಟ್ ಆಗಿದ್ದಾನೆ. ನಾಪತ್ತೆಯಾಗಿರುವ ತಾಯಿ ಪ್ರಿಯಾಂಕಾಗಾಗಿ ಪೊಲೀಸ್ನವರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಮೃತ ಮಗುವಿನ FSL ವರದಿಗಾಗಿ ಕಾದು ಕುಳಿತಿರೋದು. ಎಸ್, ನೋಡಿ ಅಲ್ಲಿ ಮಗು, ಈಕೆನೇ ತಾಯಿ. ಒಂದ್ ಕಡೆ ಮಗುವಿನ ಫೋಟೋ ತೋರಿಸ್ತಾ ಇದೀವಿ, ಮತ್ತೊಂದು ಕಡೆ ಈ ತಾಯಿಯ ಫೋಟೋ ತೋರಿಸ್ತಾ ಇದೀವಿ. ಈಕೆ ಅಂತ ಇಂಥವ್ರನ್ನ ತಾಯಿ ಅಂತ ಕರೆಯೋದಕ್ಕೂ ಕೂಡ ಅಸಹ್ಯ ಆಗ್ಬಿಡುತ್ತೆ. ಮಗಳು ಕಪ್ಪಗಿದ್ದಾಳೆ ಅನ್ನೋ ಕಾರಣಕ್ಕೆ ಆಕೆಯನ್ನ ಹೊಡೆದು ಬಡಿದು ಕೊಲೆ ಮಾಡ್ತಾಳೆ ಅಂತ ಅಂದ್ರೆ ಈಕೆ ತಾಯಿ ಆಗೋಕ್ಕೂ ಯೋಗ್ಯತೆ ಇಲ್ಲ. ಈಕೆಗೆ ಮನುಷ್ಯಳಾಗೋಕ್ಕೂ ಯೋಗ್ಯತೆ ಇಲ್ಲ ಬಿಡಿ. ಇದೆಲ್ಲ ಹೆಂಗ್ ಗೊತ್ತಾಗಿದ್ದು? ಅದು ಕೂಡ ಯಾರ ಜೊತೆಗೆ ಸೇರ್ಕೊಂಡು ಮಾಡಿದ್ದಕ್ಕೆ? ಈಕೆಯ ಪ್ರಿಯಕರ. ಈಕೆಗೆ ಮದುವೆ ಆಗಿದೆ, ಮಗು ಇದೆ. ಇದೆಲ್ಲದರ ನಡುವೆ ಒಬ್ಬ ಬಾಯ್ ಫ್ರೆಂಡ್ ಬೇರೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ ಈಕೆ. ಇದರ ಜೊತೆಗೆ ಆತನನ್ನ ಕರ್ಕೊಂಡು ಹೆತ್ತ ಮಗಳನ್ನೇ ಕೊಲೆ ಮಾಡಿದ್ದಾಳೆ. ಅದಾದ ನಂತರ ಗಂಡನಿಗೆ ಅನುಮಾನ ಬರುತ್ತೆ. ಮತ್ತೆ ಏನಾಯ್ತು ಮಗುಗೆ ಅಂತ ಕೇಳಿದಾಗ ಬಣ್ಣದ ಕಥೆಗಳನ್ನು ಕಟ್ಟಿದ್ದಾಳೆ ಈಕೆ. ಆತನಿಗೆ ಅನುಮಾನ ಬಂದಿದೆ, ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಗೊತ್ತಾಗಿ ಕಂಪ್ಲೇಂಟ್ ಕೊಟ್ಟಿರೋದಿದು. ಇಲ್ಲ ಅಂದರೆ ಅಲ್ಲಿವರೆಗೂ ಈಕೆ ಸುಳ್ಳು ಹೇಳಿಕೊಂಡು ನಾಟಕ ಮಾಡ್ಕೊಂಡೇ ಬರ್ತಾ ಇದ್ಲು. ಅದಾದ ನಂತರ ಗಂಡ ಮರಣೋತ್ತರ ಪರೀಕ್ಷೆ ವರದಿಯನ್ನು ತಮ್ಮ ಸಂಬಂಧಿ ವೈದ್ಯರಿಗೆ ಕಳುಹಿಸ್ಕೊಡ್ತಾರೆ. ಆಗ ಆ ವೈದ್ಯ ಹೇಳ್ತಾರೆ ಏನೋ ತಪ್ಪು ನಡೆದಿದೆ ಇದರಲ್ಲಿ ಅಂತ ಹೇಳಿ. ಆಗ ಗಂಡ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ನವರಿಗೆ. ಅದಾದ ನಂತರ ಈಗ ಪ್ರಿಯಾಂಕಾ ಗೆಳೆಯ ಮೋಹನ್ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ತಾಯಿ ಪ್ರಿಯಾಂಕಾ ಕಾಣೆಯಾಗಿದ್ದಾಳೆ. ಆಕೆಗೋಸ್ಕರ ಹುಡುಕಾಟ ನಡೀತಾ ಇದೆ. ಏನು ಸರ್ ಅಲ್ಲೇ ಹನಿಮೂನ್ ಫಸ್ಟ್ ನೈಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಬಂದಾಗ ನಾವು ಫಿಸಿಕಲ್ ಆಗಿ ಹೋಗ್ಬಿಟ್ಟಿದ್ದೀವಿ. ಇಲ್ಲಿ ಇನ್ನೂ ಮಕ್ಕಳಿಗೂ ನನಗೂ ಏನು ಸಂಬಂಧ ಇಲ್ಲ. ಮಕ್ಕಳು ಇರ್ಬೇಕಾದ್ರೆ ನೀನು ವಾರಕ್ಕೆ ಒಂದ್ಸತಿ ಫೋನ್ ಮಾಡಿ ಮಾತಾಡು, 15 ದಿನಕ್ಕೆ ಒಂದ್ಸತಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗು ಅಂತ ಎಲ್ಲ ನನಗೆ ಅವಾಗೇ ನನಗೆ ಗೊತ್ತಾಗಿದ್ದು ಇವಳು ಇನ್ನೊಬ್ಬರ ಜೊತೆ ಓಡೋಗಿದೆ ಅಂತ. ಒಂದು 15-20 ದಿವಸ ಮುಂಚೆ ನನಗೆ ಗೊತ್ತಾಯ್ತು. ರಿಲೇಟಿವ್ ಫೋನ್ ಮಾಡಿ ಹೇಳಿದ್ರು ಇವಳು ಸೆಕೆಂಡ್ ಇಯರ್ PUCಯಲ್ಲೇ ಈ ಮೋಲ್ ಅನ್ನೋ ಜೊತೆ ಅಫೇರ್ ಇತ್ತಂತ ಹೇಳಿ. ಇವಳು ಆವಾಗಲೇ ಅವ್ರ ತಂದೆ ಮತ್ತೆ ಮಾವಂದ್ರೆಲ್ಲ ಸೇರ್ಕೊಂಡು ಹೊಡೆದು ಇವಳನ್ನ ಸಪ್ರೇಟ್ ಮಾಡಿಸಿ ಹೊಸಕೋಟೆಯಲ್ಲಿ ಇದ್ದಿದ್ದು. ಮೂಲಕ ಇವ್ರು ಸ್ಕೂಲು ಕಾಲೇಜೆಲ್ಲ ಹೊಸಕೋಟೆಯಲ್ಲಿ ಮಾಡಿದ್ದು. ಅವರು ರಾಜಾಜಿನಗರ ಮನೆಗೆ ಶಿಫ್ಟ್ ಆಗಿ ನಾವು 3 ತಿಂಗಳ ಒಳಗೇನೆ ನನ್ನನ್ನು ನೋಡಿ ಫೆಬ್ರವರಿನ ಎಂಗೇಜ್ಮೆಂಟ್ ಮಾಡಿದ್ದು. ತಿರುಗಿ ಮಾರ್ಚಲ್ಲಿ ಮ್ಯಾರೇಜ್ ಮಾಡಿಬಿಟ್ಟು ಮದುವೆ ಮಾಡಿ ನಮಗೆ ಬಿಟ್ಟಿರೋದು. 18 ವರ್ಷ ನನಗೆ ಇವ್ರದ್ದು ಏನಾರ ಇದೆ
ಅನ್ನೋದು ಏನೂ ಐಡಿಯಾ ಇರಲಿಲ್ಲ ಸರ್ ನನಗೆ. ಅವ್ರು ಅಲ್ಲೇ ಹನಿಮೂನ್ ಫಸ್ಟ್ ನೈಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಬಂದಾಗ್ಬಿಟ್ಟು ನಾವು ಫಿಸಿಕಲ್ ಆಗಿ ಹೋಗ್ಬಿಟ್ಟಿದ್ದೀವಿ. ಇನ್ನೂ ಮಕ್ಕಳು ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಇದೆಲ್ಲ ಯಾವಾಗ ನಡೆದಿರೋದು, ಜೊತೆಗೆ ಹೇಗೆ ಗೊತ್ತಾಯಿತು ಈಕೆಯ ಈ ಒಂದು ವಿಚಾರ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಮಾರ್ಚ್ 24ನೇ ತಾರೀಕು ಈ ಒಂದು ಮಗುವಿನ ಏನು ಕೊಲೆ ಆಗಿದೆ ಅಂತ ಹೇಳಿ ಅವರ ತಂದೆನೇ ಆರೋಪ ಮಾಡಿರುವಂತದ್ದು. ಅಂದ್ರೆ ಏನೋ ಪ್ರವೀಣ್ ಅಂತ ಹೇಳಿ ಅವರ ಏನೋ ಮಗುವಿನ ತಂದೆ, ಮತ್ತೆ ಅವರ ತಾಯಿ ಕೂಡ ಏನು ಪ್ರಿಯಾಂಕಾ ಅಂತ ಹೇಳಿ, ಅಂದ್ರೆ ಈಕೆಗೆ ಕೂಡ ಒಂದು ಏನು ಇಲ್ಲಿಗಲ್ ಅಫೇರ್ ಕೂಡ ಇತ್ತು. ಆತನ ಹೆಸರು ಮೋಹನ್ ಅಂತಾನು ಕೂಡ ಗೊತ್ತಾಗಿದೆ. ಇವರಿಬ್ರು ಕೂಡ ಕಾಲೇಜ್ ಡೇಸ್ ಅಲ್ಲಿ ಪರಿಚಯ ಇದ್ರು. ಆನಂತರ ಅಷ್ಟಾಗಿ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಆದ್ರೆ ಈಕೆ ಮದುವೆಯಾಗಿ 17ರಿಂದ 18 ವರ್ಷ ಆದ್ರೂ ಕೂಡ ಇನ್ನು ಇತ್ತೀಚೆಗೆ ಕಾಂಟ್ಯಾಕ್ಟ್ ಆಗಿ ಆನಂತರ ಅವರಿಬ್ಬರ ಮಧ್ಯೆ ಸಲಿಗೆ ಬೆಳೆದು ಆನಂತರ ಅವರಿಬ್ರು ಕೂಡ ಏನು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಕೂಡ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಆನಂತರ ಈ ಒಂದು ವಿಚಾರ ಯಾವಾಗ ಏನು ಪ್ರವೀಣ್ಗೆ ಗೊತ್ತಾಯ್ತು, ಆಗ ಅದನ್ನ ನಿರಾಕರಣೆ ಮಾಡಿದ್ದಾನೆ. ಜೊತೆಗೆ ಏನು ಅವರಿಬ್ಬರ ಏನು ವಿಚಾರಕ್ಕೆ ಹೋಗ್ಬಾರ್ದು ಅನ್ನೊಂದು ಮಾತನ್ನು ಕೂಡ ಹೇಳಿರ್ತಾನೆ. ಆದ್ರೂ ಕೂಡ ಅವರಿಬ್ರು ಜೊತೆಲೆ ಕೂಡ ಇರ್ತಾರೆ. ಸೊ ಹೀಗಾಗಿ ನಾನು ಡಿವೋರ್ಸ್ ಕೊಡ್ತೀನಿ ಅಂತಾನು ಕೂಡ ಈಕೆ ಕೂಡ ಅವ್ರ ಗಂಡಂಗೂ ಕೂಡ ಹೇಳಿರ್ತಾಳೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಇಬ್ರು ಮಕ್ಕಳು ಕೂಡ ಇರುವಂತದ್ದು, 5 ವರ್ಷದ ಮಗಳು ಮತ್ತೆ ಇನ್ನೊಬ್ಬ ಮಗ ಕೂಡ ಇದ್ದಾನೆ ಅಂತಾನು ಕೂಡ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಆ ಮಗಳನ್ನ ಏನೋ ಇವರಿಬ್ರು ಜೊತೆಲೆ ಹಿಡ್ಕೊಂಡಿದ್ರು, ಅಂದ್ರೆ ಲಿವಿನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಮಗಳನ್ನ ಜೊತೆಯಲ್ಲಿ ಕೂಡ ಹಿಡ್ಕೊಂಡಿದ್ರು ಅಂತಾನು ಕೂಡ ಗೊತ್ತಾಗ್ತಾ ಇದೆ. ಆ ಸಂದರ್ಭದಲ್ಲಿ ಇವರು ಏನೋ ಮಗುವನ್ನ ಸಾಯಿಸಿದ್ದಾರೆ ಅನ್ನೋ ಒಂದು ಆರೋಪ ಈಗ ಅವರ ತಂದೆ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಆಚೆಗೆ ಕೇಳಿದ್ರೆ ಆತ ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ಈಗಾಗಲೇ ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಅಂದ್ರೆ ಬಿರಿಯಾನಿ ಕೊಟ್ಟೆ, ಜೊತೆಗೆ ಐಸ್ ಕ್ರೀಮ್ ಕೊಟ್ಟೆ, ಆನಂತರ AC ನಲ್ಲಿ ಮಲಗಿಸಿದ್ದೆ, ಆನಂತರ ಬೆಳಗ್ಗೆ ಎದ್ದು ನೋಡಿದ್ರೆ ಮಗು ಡೆತ್ ಆಗಿದೆ ಅಂತಾನು ಕೂಡ ಆಕೆ ಒಂದು ಸಂಜಾಯಿಷಿಯನ್ನು ಕೂಡ ಕೊಡ್ತಾ ಇದ್ದಾಳೆ ಅನ್ನೋ ಒಂದು ಆರೋಪವನ್ನು ಕೂಡ ಈಗಾಗಲೇ ಏನು ಪ್ರವೀಣ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಅವ್ರಿಗೂ ಕೂಡ ಒಂದು ರಿಪೋರ್ಟ್ ಸಿಗುತ್ತೆ ಮಗುವಿನ ಡೆತ್ ಆದ ನಂತರದಲ್ಲಿ. ಅದನ್ನು ಕೂಡ ಅವರ ರಿಲೇಷನ್ ಒಬ್ರು ಡಾಕ್ಟರ್ಗೆ ಕಳಿಸಿದ ಸಂದರ್ಭದಲ್ಲಿ ಏನೋ ಒಂದು ತಪ್ಪಾಗಿದೆ ಇದರಲ್ಲಿ, ಇದು ನೀವು ತನಿಖೆ ಮಾಡ್ಸಿ ಅಂತಾನು ಕೂಡ ಅವರು ಸೂಚನೆ ಕೊಡ್ತಾರೆ. ಆ ಒಂದು ಸೂಚನೆ ಮೇರೆಗೆ ಈಗಾಗಲೇ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆನಂತರ ಆ ಪ್ರೇಯಸಿಯ ಯಾರಿರ್ತಾರೋ ಆತನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಆಕೆ ಕೂಡ ಈಗಾಗಲೇ ಅಪ್ಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಆಕೆಗಾಗಿ ಕೂಡ ಪೊಲೀಸ್ ಹುಡುಕಾಟ ಮಾಡ್ತಿದ್ರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.